ನಮಸ್ಕಾರ ಫ್ರೆಂಡ್ಸ್, ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾವು ನಿಮಗೆ ಎಕ್ಸೆಲ್ನಲ್ಲಿ ಕಾಲಮ್ ಮತ್ತು ರೋವನ್ನು ಯಾವ ಥರನಾಗಿ ಆ್ಯಡ್ ಮಾಡಬೇಕು ಮತ್ತು ಕಾಲಮನ್ನು ಮತ್ತು ರೋವನ್ನು ಯಾವ ಥರನಾಗಿ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಶಾರ್ಟ್ಕಟನ್ನು ಹೇಳಿಕೊಡ್ತಾ ಇದ್ದೀನಿ. ನಾವು ಇದ್ರ ಮೇಲೆ ಇಟ್ಟು ಶಿಫ್ಟ್ ಹಿಡಿದು ಏನು ಮಾಡಬೇಕು, ನಾವು ಫೇಸ್ ಬಟನನ್ನು ಒತ್ತಿದರೆ ಈ ಥರನಾಗಿ ರೋ ಸೆಲೆಕ್ಟ್ ಆಗುತ್ತೆ. ಅದೇ ಥರನಾಗಿ ನಾವು ಕಂಟ್ರೋಲ್ ಫೇಸನ್ನು ಹೊಡೆದ್ರೆ ಕಾಲಮ್ ಸೆಲೆಕ್ಟ್ ಆಗುತ್ತೆ. ಅದೇ ಥರನಾಗಿ ನಾನು ನಿಮಗೆ ಇನ್ಮೇಲೆ ಕಾಲಮನ್ನು ಯಾವ ಥರನಾಗಿ ಆ್ಯಡ್ ಮಾಡ್ಕೋಬೇಕು, ನಮಗೆ ಈಗೇನಿದೆ ಇಲ್ಲಪ್ಪ, ಇದು ಯಾವುದೋ ಒಂದು ಶೆಲ್ಲನ್ನು ಸೆಲೆಕ್ಟ್ ಮಾಡ್ತೀನಿ. ಯಾವುದೋ ಒಂದು ಅಂದ್ರೇನು ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೀಗ ಏನು ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಕಾಲಮನ್ನು ನಾವು ಎಂಟ್ರ್ ಮಾಡಬೇಕಾಗಿತ್ತು. ಅಂದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಮೊದಲ ಕಾಲಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾವೇನು ಮಾಡ್ತಾ ಇದೀವಿ, ಕಂಟ್ರೋಲ್ ಫೇಸನ್ನು ಹೊಡೆದ ನಂತರ ಕಾಲಮ್ ಸೆಲೆಕ್ಟ್ ಆಗುತ್ತೆ. ಕಾಲಮ್ ಸೆಲೆಕ್ಟ್ ಆದ ನಂತರ ಕಂಟ್ರೋಲ್ ಶಿಫ್ಟ್ ಪ್ಲಸ್ಸನ್ನು ಬಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಒಂದು ಕಾಲಮ ಆ್ಯಡ್ ಆಗುತ್ತೆ. ಅದು ಯಾವ ಕಡೆ ಆಗುತ್ತಪ್ಪ ಅಂದರೆ ನಮಗೆ ಎಡಗಡೆ ಆಗುತ್ತೆ. ನಾವು ಈಗ ಯಾವ ಕಾಲಮ್ನ ಮುಂದ್ಗಡೆ ಬೇಕಪ್ಪ ಅದರ ಮುಂದ್ಗಡೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಮಗೆ ಈ ಕಾಲಮ್ ಮುಂದ್ಗಡೆ ನಮಗೆ ಖಾಲಿ ಅದು ಇದನ್ನು ಬೇಕಾಗಿತ್ತು ಅಂದ್ರೆ ನಾವು ಇದ್ರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ಪೇಸನ್ನು ಹೊಡೆದು ಕಂಟ್ರೋಲ್ ಶಿಫ್ಟ್ ಪ್ಲೇಸನ್ನು ಹೊಡೆದು ಈ ಥರನೇ ಹೊಡೆದ್ರೆ ಅದರ ಮುಂದ್ಗಡೆ ಬರುತ್ತೆ. ಅದೇ ಥರನಾಗಿ ನಾವೀಗ ಏನು ಮಾಡ್ತಾ ಇದೀವಪ್ಪ ಅಂತಂದರೆ ನಾವು ರೋವನ್ನು ಯಾವ ಥರನಾಗಿ ಇದನ್ನು ಮಾಡಬೇಕು, ಏನು ಮಾಡ್ಬೇಕಪ್ಪ ಅಂದ್ರೆ ಆ್ಯಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ವಿ, ಶಿಫ್ಟನ್ನು ಹಿಡಿದು ಸ್ಪೇಸ್ ಬಾರನ್ನು ಬಡಿದ ನಂತರ ರೋ ಸೆಲೆಕ್ಟ್ ಆಗುತ್ತೆ. ರೋ ಸೆಲೆಕ್ಟ್ ಆದ ನಂತರ ಕಂಟ್ರೋಲ್ ಶಿಫ್ಟ್ ಪ್ಲಸ್ಸನ್ನು ಬಡಿದ್ರೆ ಸಾಕು, ಮೇಲ್ಗಡೆ ಒಂದು ರೋ ಓಪನ್ ಆಗುತ್ತೆ, ಮೇಲ್ಗಡೆ ಒಂದು ರೋ ಇನ್ಸರ್ಟ್ ಆಗುತ್ತೆ. ಮತ್ತು ನಮಗೆ ಯಾವುದ್ರ ಇದನ್ನ ಮೇಲ್ಗಡೆ ಬೇಕೋ ಅದರ ತೆಳಗಡೆ ನಾವು ಏನು ಮಾಡ್ಬೇಕಾಗುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವೀಗ ಹೇಳ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ಇದೇನಿದೆಯಲ್ಲ ಈ ಶೆಲ್ನ ನಮಗೆ ಇದರ ಮೇಲ್ಗಡೆ ಒಂದು ರೋ ಬೇಕಾಗೈತಿ. ಇದ್ರ ಮೇಲ್ಗಡೆ ನಮಗೆ ರೋ ಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಈಗೇನು ಮಾಡ್ತಾ ಇದೀವಪ್ಪ ಅಂದರೆ ಇದ್ರ ಮೇಲೆ ಇದನ್ನ ಕರ್ಸರ್ನ ಇಟ್ಟು ಶಿಫ್ಟ್ ಹಿಡಿದು ಫೇಸ್ ಬಾರನ್ನು ಬಡಿದ ನಂತರ ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ ಶಿಫ್ಟ್ ಫ್ಲೆಸ್ ಬಾರನ್ನು ಬಡಿದ ನಂತರ ಅದರ ಮೇಲೆ ಒಂದು ರೋ ಫ್ಲೆಸ್ ಆಗುತ್ತೆ. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.